ನಮಸ್ಕಾರ. ಎಲ್ಲರೂ ಆರಾಮಲ್ಲ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮಳೆಗಾಲದಲ್ಲಿ ಪ್ರಕೃತಿಯ ಮಧ್ಯೆ ಸುತ್ತಾಡೋದೇ ಒಂಥರ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಅಲ್ವಾ. ಎಲ್ಲಿ ನೋಡಿದರೂ ಹಸಿರು ಸಮೃದ್ಧಿಯಿಂದ ಭೂಮಿ ಕಂಗೊಳಿಸ್ತಾ ಇರುತ್ತೆ. ಅದರಲ್ಲೂ ಮಲೆನಾಡಿನ ಕಡೆ ಅಂತೂ ತಂಪಾದ ವಾತಾವರಣ ಮನಸ್ಸಿಗೆ ಸುಂದರವಾದ ಆನಂದವನ್ನು ಕೊಡುತ್ತೆ. ಹಾಗೆ ನಾವಿವತ್ತು ಹೋಗ್ತಾ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿರುವಂತಹ ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಫಾಲ್ಸ್ ಆಗಿರುವಂತಹ ಹುಸೂರು ಫಾಲ್ಸ್ಗೆ. ಈ ಫಾಲ್ಸನ್ನು ನಿಫ್ಲಿ ಫಾಲ್ಸ್ ಅಂತಲೂ ಕೂಡ ಕರೀತಾರೆ. ಹಾಗೆ ಈ ಫಾಲ್ಸ್ಗೆ ನಿಫ್ಲಿ ಫಾಲ್ಸ್ ಅಂತ ಏನಕ್ಕೆ ಕರೀತಾರೆ ಅಂತಂದರೆ, ಹುಸೂರಿನ ನಿಫ್ಲಿ ಅನ್ನೋ ಪ್ರದೇಶದಲ್ಲಿ ಫಾಲ್ಸ್ ಹರಿಯೋದ್ರಿಂದ ಇದಕ್ಕೆ ನಿಫ್ಲಿ ಫಾಲ್ಸ್ ಅಂತಲೂ ಕೂಡ ಕರೀತಾರೆ. ಹುಸೂರು ಅಣೆಕಟ್ಟಿನ ಹಿನ್ನೀರಿನಿಂದ ಆವೃತವಾದಂತಹ ಪ್ರದೇಶ ಇದಾಗಿದೆ. ಮಳೆಗಾಲದಲ್ಲಿ ಸಮೃದ್ಧವಾಗಿ ತುಂಬಿ ಹರಿಯುವಂತಹ ಈ ಜಲಪಾತವು ಕುಟುಂಬದೊಟ್ಟಿಗೆ ಸಂತೋಷದಿಂದ ಸಮಯ ಕಳೆಯಲು ಒಂದೊಳ್ಳೆ ಜಾಗ ಆಗಿದೆ. ಸಾಮಾನ್ಯವಾಗಿ ಫಾಲ್ಸ್ಗಳಿಗೆಲ್ಲ ಹೋದರೆ ದೂರದಿಂದಲೇ ನಿಂತು ಫಾಲ್ಸನ್ನು ಕಣ್ತುಂಬಿಸ್ಕೊಂಡು ಮನೆ ಕಡೆ ಬರ್ತೀವಿ. ಆದರೆ ಈ ಫಾಲ್ಸಿಗೆ ಬಂದರೆ ಚಿಕ್ಕ ಮಕ್ಕಳ ಜೊತೆ ದೊಡ್ಡವರೆಲ್ಲರೂ ಕೂಡ ಸೇರಿಕೊಂಡು ನೀರಿನಲ್ಲಿ ಆಟವಾಡ್ತಾರೆ. ಸಂತೋಷದಿಂದ ಕುಟುಂಬದೊಟ್ಟಿಗೆ ಸಮಯವನ್ನು ಕಳೆಯುವಂತಹ ಒಂದು ವಿಶೇಷವಾದ ಫಾಲ್ಸ್ ಇದಾಗಿದೆ. ಹಾಗೆ ವಿಶ್ವ ಪ್ರಸಿದ್ಧವಾದ ಜೋಗ್ ಫಾಲ್ಸ್ನಿಂದ ನಿಫ್ಲಿ ಫಾಲ್ಸ್ಗೆ ಕೇವಲ 10ರಿಂದ 12 ಕಿಲೋಮೀಟರ್ ಅಂತರವಿದೆ. ನೀವೇನಾದರೂ ಜೋಗ್ ಫಾಲ್ಸ್ನನ್ನು ನೋಡೋದಕ್ಕೆ ಬಂದರೆ ಈ ನಿಫ್ಲಿ ಫಾಲ್ಸಿಗೂ ಕೂಡ ಒಮ್ಮೆ ಬನ್ನಿ. ಹಾಗೆಯೇ ಈ ನಿಫ್ಲಿ ಫಾಲ್ಸಿಗೆ ಭೇಟಿ ನೀಡೋದಕ್ಕೆ ಒಂದು ಉತ್ತಮ ಸಮಯ ಅಂತ ಅಂದರೆ ಅದು ಮಳೆಗಾಲದ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಅಂತಲೇ ಹೇಳ್ಬೋದು. ಏಕೆಂದರೆ ನೀರಿನ ಹರಿವು ಉತ್ತಮವಾಗಿರುವುದರ ಜೊತೆಗೆ ಸುತ್ತಲೂ ಹಸಿರು ಸಮೃದ್ಧಿಯಿಂದ ಈ ಫಾಲ್ಸ್ ಕಂಗೊಳಿಸ್ತಾ ಇರುತ್ತೆ. ಹಾಗೆ ಬೆಳಿಗ್ಗೆ 8ರಿಂದ ಸಂಜೆ 6 ಗಂಟೆವರೆಗೆ ಈ ಫಾಲ್ಸ್ಗೆ ಹೋಗಲು ಪ್ರವೇಶ ಇರುತ್ತದೆ. ಹಾಗೆ ಒಂದು ಬೇಜಾರಿನ ವಿಷಯ ಏನಪ್ಪ ಅಂತಂದರೆ, ಪ್ರಕೃತಿ ಮಧ್ಯೆ ಪರಿಶುದ್ಧವಾಗಿ ಸುಂದರವಾಗಿ ಹರಿಯುತ್ತಿರುವಂತಹ ನೋಡುಗರಿಗೆ ಸಂತೋಷವನ್ನು ಕೊಡುವಂತಹ ಈ ಫಾಲ್ಸ್ಗೆ ಉಡುಗೊರೆಯಾಗಿ ಕಸ ಬಳಸಿದ ತ್ಯಾಜ್ಯ ವಸ್ತುಗಳನ್ನು ಅಲ್ಲಿಯೇ ಬೀಸಾಡುವುದು ಎಷ್ಟು ಸರಿ? ನಮ್ಮ ಮನೆಯಂಗಳದಲ್ಲಿ ಒಂದು ಕಸ ಬಿದ್ದರೂ ಕೂಡ ಗುಡಿಸಿ ಸ್ವಚ್ಛಗೊಳಿಸುವಂತಹ ನಾವು ಅವಳ ಸ್ಥಳಕ್ಕೆ ಹೋಗಿ ಅವಳನ್ನು ಮಲಿನಗೊಳಿಸುವುದು ನಿಜವಾಗಲೂ ಅಮಾನವೀಯ ಎಂದೇ ಎನಿಸುತ್ತದೆ. ಆದ್ದರಿಂದ ಯಾವುದೇ ಸ್ಥಳಕ್ಕೆ ಹೋದ್ರೂ ನಮ್ಮ ಕಡೆಯಿಂದ ಆ ಸ್ಥಳಕ್ಕೆ ಅವಮಾನಿಸುವಂತಹ ಚಟುವಟಿಕೆಗಳನ್ನು ಮಾಡದೆ ಸಂತೋಷದಿಂದ ಆ ಸುಂದರ ಸ್ಥಳದ ನೋಟವನ್ನು ಕಣ್ತುಂಬಿಕೊಂಡು ನೆಮ್ಮದಿಯಿಂದ ಮರಳಿ ಬರುವಂತಹ ಪ್ರಯತ್ನವನ್ನು ಮಾಡೋಣ. ಹಾಗೆ ಮಳೆಗಾಲದಲ್ಲಿ ನೀರಿನ ರಭಸ ಜೋರಾಗಿರೋದ್ರಿಂದ ಫೋಟೋ ವಿಡಿಯೋಗಳನ್ನು ಕ್ಲಿಕ್ಕಿಸುವ ಭರದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಮರೆಯುವ ಪ್ರಯತ್ನವನ್ನು ಮಾಡದೆ ಸುರಕ್ಷಿತವಾಗಿ ಮನೆಗೆ ಹಿಂದಿರುಗಿ ಬರೋಣ ಅಂತ ಹೇಳ್ತಾ, ನೀವೇನಾದರೂ ಮೊದಲನೇ ಸಾರಿ ಫಾಲ್ಸನ್ನು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಮಳೆಗಾಲ ಮುಗಿಯೋದ್ರೊಳಗೆ ಒಮ್ಮೆ ಈ ಸ್ಥಳಕ್ಕೆ ಭೇಟಿ ಕೊಡಿ. ನಿಮಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.